ಬಸವ ಜಯಂತಿಯನ್ನ ರಾಷ್ಟ್ರ ಜಯಂತಿಯಾಗಿ ಮಾಡಬೇಕು ಮತ್ತು ದೇಶದೆಲ್ಲೆಡೆ ಬಸವಣ್ಣನವರ ಜಯಂತಿ ಮಾಡಬೇಕು. ಇದಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ನಾವೆಲ್ಲರೂ ಮನವಿ ಮಾಡಬೇಕು ಮತ್ತು ಬಸವೇಶ್ವರ ಪಂಚ ಕಮಿಟಿಯವರು ಬಸವ ಜಯಂತಿಯನ್ನ ಬಸವ ಕಲ್ಯಾಣದಲ್ಲಿ 3 ದಿವಸ ಅದ್ದೂರಿಯಾಗಿ ಆಚರಿಸಬೇಕು. ಇದಕ್ಕಾಗಿ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಬೇಕು. ಅದೇ ರೀತಿ ಪುರುಷ ಕಟ್ಟೆ ಅರ್ಧಕ್ಕೆ ನಿಂತಿದೆ, ಅದರ ಜೀರ್ಣೋದ್ಧಾರಕ್ಕಾಗಿ ಇಲ್ಲಿನ ಶಾಸಕರು ಧ್ವನಿ ಎತ್ತುತ್ತಿಲ್ಲ, ಕೂಡಲೇ ಧ್ವನಿ ಎತ್ತಬೇಕು ಮತ್ತು ಬಸವೇಶ್ವರ ಪಂಚ ಕಮಿಟಿ ದೇವಸ್ಥಾನದ ಸದಸ್ಯರೊಬ್ಬರಿಗೆ ಬಸವ ಕಲ್ಯಾಣ ಅಭಿವೃದ್ಧಿ ಮಂಡಳಿಯ ಸದಸ್ಯರನ್ನಾಗಿ ಮಾಡಬೇಕು. ಬಸವ ಕಲ್ಯಾಣಕ್ಕೆ ಹತ್ತಿರವಿರುವ ಮಹಾರಾಷ್ಟ್ರ ತಾಂಬೋಳ ಗ್ರಾಮದಲ್ಲಿ ಎಸ್ಪಿಟ್ ಅಡ್ಡೆಗಳು ಹೆಚ್ಚಾಗಿದೆ, ಅದರಿಂದ ಬಸವ ಕಲ್ಯಾಣಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ. ಇದಕ್ಕಾಗಿ ಇಲ್ಲಿನ ಶಾಸಕರು ಮಹಾರಾಷ್ಟ್ರದ ಮುಖ್ಯಮಂತ್ರಿಗೆ ಭೇಟಿಯಾಗಿ ಅಲ್ಲಿನ ಕಾನೂನು ಬಾಹಿರ ಚಟುವಟಿಕೆ ನಡೆಯದಂತೆ ಮನವಿ ಮಾಡಬೇಕು. ಅದೇ ರೀತಿ ಬಸವ ಕಲ್ಯಾಣದಲ್ಲಿ ವೈಶ್ಯವಾಟಿಕೆ ಹೆಚ್ಚಾಗಿ ನಡೆಯುತ್ತಿದ್ದು ಇದಕ್ಕೆ ಕಡಿವಾಣ ಹಾಕಬೇಕು. ಬಸವ ಕಲ್ಯಾಣದಲ್ಲಿ ಕೆಲ ದಿನಗಳ ಹಿಂದೆ 2 ಸಮುದಾಯಗಳ ನಡುವೆ ಗಲಾಟೆ ಆಗಿದೆ, ಆದರೆ ಅದು ಮತ್ತೆ ಮರುಕಳಿಸಬಾರದು. ಯುವಕರು ಮುಸ್ಲಿಮರ ಮೇಲೆ ಹಲ್ಲೆ ಮಾಡಿರೋದು ತಪ್ಪು ಮತ್ತು ಮುಸ್ಲಿಂ ಸಮುದಾಯದವರು ಪೊಲೀಸ್ ಠಾಣೆ ಮುಂದೆ ಗಲಾಟೆ ಮಾಡಿರೋದು ಸಹ ತಪ್ಪು. ನಾವು ಬಸವ ಕಲ್ಯಾಣದ ಜನತೆ ಸಹೋದರತೆ ಮನೋಭಾವನೆಯಿಂದ ಬಾಳ್ಬೇಕು. ಮೊನ್ನೆ ನಡೆದಂತಹ ಪ್ರಕರಣದಲ್ಲಿ ಪೊಲೀಸರ ತಪ್ಪು ಇದೆ, ಅಷ್ಟೊಂದು ಜನ ಸೇರಲು ಬಿಡುವ ಅವಶ್ಯಕತೆಯೂ ಇರಲಿಲ್ಲ. ಆದರೆ ಇಷ್ಟೆಲ್ಲಾ ಪ್ರಕರಣ ನಡೆದ್ರು ಇಲ್ಲಿನ ಕಾಂಗ್ರೆಸ್ ಮುಖಂಡ ವಿಜಯ್ ಸಿಂಗ್ ತುಟಿ ಬಿಚ್ಚುತ್ತಿಲ್ಲ. ಈ ಪ್ರಕರಣದಲ್ಲಿ ಘಟನೆಗೆ ಸಂಬಂಧ ಇಲ್ಲದವರ ಮೇಲೆ ಪ್ರಕರಣ ದಾಖಲಿಸಲಾಗಿದೆ ಅಂತ ಮಲ್ಲಿಕಾರ್ಜುನ್ ಖೋಬಾ ಪತ್ರಿಕಾಗೋಷ್ಠಿಯಲ್ಲಿ ಆರೋಪಿಸಿದ್ದಾರೆ. ಇದು 33 ಮೋದಿ ಸಾಹೇಬಂತಾಗ ನಾವು 20 ಮಾಡಾಗಿತ್ತೇವ್ ಕೊಟ್ಟಿಗೆ ಮುಂದೆ ಚುನಾವಣೆಗೆ ನಿಲ್ತಾಗಲ್ಲ. ಹಾ, ಹೆಸರು ನಮ್ದೇ. ಅವಾಗ ಅಲ್ಲಿ ಏನ್ ಇಸ್ಪಟ್ ಆಡಕ್ ಬಂದೋಗ್ದೆಲ್ಲ ದಂಧನೇ ಇದೆ, ಇಸ್ಪಟ್ ಆಡೋದು ಕುಡಿಯೋದು. ಬಸವ ಕಣ್ಣದಾಗೆ ಹೋಟೆಲ್ಗಳದಾಗ ರಿಪೋರ್ಟ್ ತೆಗೆಸಿ ಎಲ್ಲ ಹೋಟೆಲ್ದಾಗ ಅವಾಗ ಸಿಗ್ಲತ್ತಾಗ. ಅದಕ್ಕೆ बाद ये बसव कल्याण के घटना का एक ले लो, वो अलग कोई शॉर्ट में बोले तो मैं बाद में ನಡೆದಾವೆ. ಅದ್ರ ಬಗ್ಗೆ ನಿಮ್ ಕೂಡ ಗಮನ ಇದೆ, ಅದ್ರ ಚರ್ಚೆ ಮಾಡೋದು ಬಹಳ ಇಂಪಾರ್ಟೆಂಟ್ ಅದ. ಆ ಸಲುವಾಗಿ ಇವತ್ತಿನ ದಿವಸ ನಮ್ಮ ಪಕ್ಷದ ನಾಯಕರಾಗಿರಂತ ಮಾಜಿ ಶಾಸಕರು ಮಲ್ಲಿಕಾರ್ಜುನ್ ಖೋಬಾ ಸಾಹೇಬರು ಅವರ ಕಾರ್ಯಕರ್ತ ಮತ್ತು ಎಲ್ಲರ ಜೊತೆಗೆ ಬಹಳಷ್ಟು ಇಂಪಾರ್ಟೆಂಟ್ ವಿಷಯದಲ್ಲಿ ಇವತ್ತು ಚರ್ಚೆ ಮಾಡೋ ಸಲುವಾಗಿ ಇಲ್ಲಿ ಕರೆದಿದ್ದಾರೆ. ನಮ್ಮ ಪಕ್ಷದ ಸಿಟಿ ಅಧ್ಯಕ್ಷರಂತ ಡಾಕ್ಟರ್ ಜಿಯಾವುದ್ದೀನ್ ಇಲಂಕರ್ ಅವರ ಇದ್ದಾರೆ. ಪಕ್ಷದ ಎಲ್ಲ ಕಾರ್ಯಕರ್ತರು ಮತ್ತು ಎಲ್ಲ ಪದಾಧಿಕಾರಿ ಕೂಡ ಇಲ್ಲಿ ಇದ್ದಾರೆ. ಇವತ್ತಿನ ದಿವಸ ಪತ್ರಿಕೆಗೋಷ್ಠಿ ಕರೆಯೋದ ಮುಖ್ಯ ಉದ್ದೇಶ ಏನಂದ್ರೆ, ನಮ್ಮ ಮುಂದೆ ಇಂದಿದ್ದ 2 ದೊಡ್ಡ ವಿಷಯಗಳವ, ಆ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡಬೇಕು ಅಂತ ನೀವು ಎಲ್ಲರಿಗೂ ಕರೆದಿದ್ದೀವಿ. ಪ್ರಥಮ ವಿಷಯ ಏನಂದ್ರೆ, ನಾಳೆಗೆ ಏನದ ಬಸವೇಶ್ವರ ದೇವಸ್ಥಾನ ಪಂಚ ಕಮಿಟಿ ಚುನಾವಣೆ ಅದ. ಆ ಚುನಾವಣೆ ಬಗ್ಗೆ ಏನ ಚುನಾವಣೆ ಹೆಂಗ್ ಆಗ್ಬೇಕು ಮತ್ತು ಅದ್ರ ಏನದ ನಮ್ಮ ಏನ್ ಸಮಾಜ ಅಂತೂ ಮತ್ತು ಈ ಭಾಗದ ಜನರಂತೂ ಏನ್ ಅಪೇಕ್ಷೆ ಅದ ಆ ಕುರಿತು ಕೂಡ ಇವತ್ತು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖೋಬಾ ಸಾಹೇಬರು ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಮತ್ತು 2ನೇ ವಿಶೇಷ ಮಾತೇನಂದ್ರು, 70 ವರ್ಷ ಆಯ್ತು ಬಸವ ಕಲ್ಯಾಣದಾಗ. ಯಾವಾಗ ಹಿಡಿದು ಆಜಾದಿ ಆಗ್ಯದ ಆವತ್ತು ಹಿಡಿದು ನಮ್ಮ ಬಸವ ಕಲ್ಯಾಣ ಅಂದ್ರೆ ಗಂಗಾ ಜಮುನಾ ತಹಸೀಬ್ ಅಂತ ಏನದ ಇಡೀ ವಿಶ್ವಕ್ಕೆ ಏನದ ಮಾನ್ಯತೆ ಸಿಕ್ಕಂತ ಕ್ಷೇತ್ರ ಅದ. ಈ ಕ್ಷೇತ್ರದಲ್ಲಿ ಮಾನ್ಯ ಗಲಾಟೆ ನಡೀತು. ಈ ಗಲಾಟೆ ಈ ಕ್ಷೇತ್ರಕ್ಕೆ ಏನದ ಎಲ್ಲರ ಕಲಂಕಿ ಮಾಡಂತ ಏನಂತರ ಸ್ಥಾನ ಹೊಂದಿದೆ. ಆ ಸಲುವಾಗಿ ಏನು ಕಡಿಮೆ ಪರಿಸ್ಥಿತಿ ಅದ, ಈ ಪರಿಸ್ಥಿತಿ ಬಗ್ಗೆ ಸಂಪೂರ್ಣವಾಗಿ